ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೆ, ನಮ್ಮ ವೀಕ್ಷಕರಿಗೆ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪರಾಭವ ನಾಮ ವರ್ಷ ಅಂದರೆ ಪರಾಭವ ಯಾವುದೇ ವ್ಯಕ್ತಿಯ ಜೀವನದಲ್ಲಿ, ಯಾವುದೇ ವ್ಯಕ್ತಿಯ ಪ್ರಯತ್ನಗಳಲ್ಲಿ ನೀವು ಮಾಡುವಂತಹ ಎಲ್ಲ ಸದುದ್ದೇಶದಿಂದ ಮಾಡುವಂತಹ, ಧರ್ಮಬದ್ಧವಾಗಿ ಮಾಡುವಂತಹ ವಿಷಯಗಳಲ್ಲಿ ಸೋಲಿಲ್ಲದೆ, ಪರಾಭವವೂ ಇಲ್ಲದೆ, ಪ್ರತಿಯೊಂದು ವಿಷಯವೂ ಕೂಡ ನಿಮಗೆ ಅನುಕೂಲವಾಗಲಿ ಅಂತ ಸರ್ವೇಶ್ವರನ್ನು ಪ್ರಾರ್ಥಿಸುತ್ತಾ, ದ್ವಾದಶ ರಾಶಿಗಳಿಗೆ ಈ ಶ್ರೀ ಯುಗಾದಿ ವರ್ಷದಲ್ಲಿ, ಪರಾಭವನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ವರ್ಷ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ, ಈ ದಿನ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಶ್ರೀ ಪರಾಭವನಾಮ ವರ್ಷದಲ್ಲಿ ತ್ರಿಕಾಲ ಸಂಚಾರ ಅಂದರೆ ತ್ರಿರಾಶಿ ಸಂಚಾರ, ಗುರು ರಾಶ್ಯಾಧಿಪತಿ ಗುರು ಧನಸ್ಸು ರಾಶಿಯವರಿಗೆ ಯಾವ ರೀತಿ ಅನುಕೂಲವಿರುತ್ತೆ. ಮುಖ್ಯವಾಗಿ ಇಲ್ಲಿ ಧನಸ್ಸು ರಾಶಿಗೆ ಅಧಿಪತಿ ಗುರು, ಇವರು ತ್ರಿರಾಶಿ ಸಂಚಾರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜೂನ್ 1ನೇ ತಾರೀಕುವರೆಗೂ ಮಿಥುನದಲ್ಲಿ, ಮತ್ತು ಜೂನಿಂದ ಅಕ್ಟೋಬರ್ ಕೊನೆ ಅಂದರೆ ಅಕ್ಟೋಬರ್ ಕಂಪ್ಲೀಟ್ವರೆಗೂ ಕೂಡ ಇವರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು, ಆದ ಮೇಲೆ ಸಿಂಹರಾಶಿ, ಈ ರೀತಿ ತ್ರಿರಾಶಿ ಸಂಚಾರವನ್ನು ಮಾಡುತ್ತಾ ಧನಸ್ಸು ರಾಶಿಯವರಿಗೆ ಮೂರು ವಿಧವಾದಾಗಿರುವಂತಹ ಫಲಗಳನ್ನು ಧನಸ್ಸು ರಾಶಿಯವರಿಗೆ ಶ್ರೀ ಗುರು ಬೃಹಸ್ಪತಿಯವರು ನೀಡ್ತಾ ಇದ್ದಾರೆ ಈ ವರ್ಷ. ಅಂದರೆ ಮುಖ್ಯವಾಗಿ ಈ ಗುರುವೇ ಇವರಿಗೆ ರಾಶ್ಯಾಧಿಪತಿ. ಆ ಗುರುಬಲ ಅನ್ನೋದಿರಬೇಕು, ಆ ಗುರುವಿನ ಆಶೀರ್ವಾದ ಅನ್ನೋದಿರಬೇಕು. ಸೊ ಆದ್ದರಿಂದ ವಿಧವಾಗಿರುವಂತಹ ಫಲಗಳನ್ನು ಇವರು ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಧನಸ್ಸು ರಾಶಿಯವರ ಒಂದು ಸ್ವಭಾವ ಅಂದರೆ ಒಂದು ಸೆಲ್ಫ್ ಸಸ್ಟೈನ್ ಗೋಲ್ ಅಚೀವರ್ಸ್ ಆಗಿ ನೋಡ್ತಾ ಇರ್ತೀವಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಪ್ರಯತ್ನಗಳನ್ನು ಆರಂಭದಲ್ಲಿ ಎಷ್ಟೋ ಉತ್ಸಾಹದಿಂದ ಆರಂಭ ಮಾಡ್ತಾರೆ, ಆದರೆ ಏನೋ ಒಂದು ಪ್ರಯತ್ನ ಬಂದು ಏನಾದರೂ ಆತಂಕ ಬಂದರೆ ಆರಂಭದಲ್ಲೇ ಬಿಟ್ಟುಬಿಡ್ತಾರೆ. ಕೆಲವೊಂದು ಕಾರ್ಯಸಾಧಕರು ಆರಂಭ ಮಾಡೋಣ ಅಂತ ಮಾಡ್ತಾರೆ, ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಮಾಡ್ತಾರೆ, ಅರ್ಧಕ್ಕೆ ಬಂದು ಏನಾದರೂ ಸಮಸ್ಯೆಗಳು ಬಂದರೆ ಬಿಟ್ಟುಬಿಡ್ತಾರೆ. ಆದರೆ ಕಾರ್ಯಸಾಧಕರು ಯಾರಪ್ಪ, ನಿಜ ಅಂದರೆ ಎಷ್ಟೇ ಆತಂಕಗಳನ್ನು, ಎಷ್ಟೇ ಅವಮಾನಗಳನ್ನು, ಎಷ್ಟೇ ವಿಳಂಬತೆಯನ್ನು ಬಂದರೂ ಕೂಡ ತಾಳ್ಮೆಯಿಂದ ಅದಕ್ಕೊಂದು ಪರಿಷ್ಕಾರವನ್ನು ಕಂಡು ಹಿಡಿದು ಆ ಟಾರ್ಗೆಟ್ನ, ಗೋಲ್ನ ರೀಚ್ ಆಗಿರುವಂತಹ ವ್ಯಕ್ತಿಗಳಲ್ಲಿ ಈ ಧನಸ್ಸು ರಾಶಿಯವರು ಅಂತ ನಾವು ಹೇಳಬಹುದು. ಸೊ ಧನಸ್ಸು ರಾಶಿಯವರಲ್ಲಿ ಅಷ್ಟು ಅದ್ಭುತವಾಗಿರುವಂತಹ ಒಂದು ಆ ಗೋಲ್ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಪ್ಲ್ಯಾನಿಂಗ್ ಆಗಿರ್ಬೋದು, ಆ ಸ್ಟ್ರಕ್ಚರ್ ಆಗಿರ್ಬೋದು, ಆ ವಿಷನ್ ಅಷ್ಟು ಅದ್ಭುತವಾಗಿರುತ್ತೆ. ಸೊ ಆದ್ದರಿಂದ ಇವರಲ್ಲಿ ಸಕ್ಸಸ್ಫುಲ್ ಪೀಪಲ್ ಅದ್ಭುತವಾಗಿ ಜೀವನದಲ್ಲಿ ನಾಯಕರಾಗಿ, ಲೀಡರ್ಸ್ ಆಗಿ, ಮ್ಯಾನೇಜರ್ಸ್ ಆಗಿ ಅದ್ಭುತವಾಗಿರುವಂತಹ ರೋಲ್ಸಲ್ಲಿ ಸಕ್ಸಸ್ ಆಗ್ತಾ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಆಗಿ ಒಂದು ಡಿಸೈರ್ ಅನ್ನೋದಿರುತ್ತಲ್ಲ, ಆ ಡಿಸೈರ್ ಫೋಕಸ್ಡ್ ಆಗಿರಬೇಕಾಗುತ್ತೆ. ಮತ್ತು ಈ ಯುಗಾದಿ 2026-27 ಈ ವಿಷಯದಲ್ಲಿ ಮತ್ತು ಯಾವ ರೀತಿ ಗೋಲ್ಸ್ ಇರುತ್ತೆ, ಯಾವ ರೀತಿ ಡಿಸೈರ್ಸ್ ಇರುತ್ತೆ, ಆ ರೀತಿ ಒಂದು ಕಾನ್ಸಂಟ್ರೇಷನ್ನ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇವರಲ್ಲಿ ಯಾವುದೇ ರೀತಿ ಲೇಸಿನೆಸ್ ಆಗಿ ಅಲಕ್ಷ್ಯ ಮಾಡೋದು, ನೆಗ್ಲೆಕ್ಟ್ ಮಾಡುವಂತಹ ಗುಣಗಳು ಇರಲ್ಲ. ಇನ್ನು ಪರ್ಟಿಕ್ಯುಲರ್ ಆಗಿ ಗ್ರಹಸಂಚಾರವನ್ನು ಧನಸ್ಸು ರಾಶಿಯವರಿಗೆ ನಾವು ನೋಡುವುದಾದರೆ, ಜೂನಿಂದ ಅಂದರೆ ಜೂನ್ವರೆಗೂ ಕೂಡ ಪಂಚಮ ಸ್ಥಾನದಲ್ಲಿರುವಂತಹ ಗುರು, ಸ್ವಲ್ಪ ಅನುಕೂಲ ವಿಷಯಗಳನ್ನು ನಡೆಸ್ತಾ ಇರುವಂತಹ ಗುರು ದೇವಗುರು ಬೃಹಸ್ಪತಿಯು ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ. ಅಷ್ಟಮ ಗುರು 8ನೇ ಸ್ಥಾನ, ಅಷ್ಟು ಗುರುಬಲ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನವಂಬರ್ಲಿಂದ ಎಗೇನ್ ಗುರುಬಲ 2 ಬಾರಿ ಗುರು ಇವರಿಗೆ ಅದೃಷ್ಟವನ್ನು ನೀಡ್ತಾ ಇದ್ದಾರೆ. ಭಾಗ್ಯದಲ್ಲಿ ಒಂದು ಸರಿ ಮತ್ತು ಈ ಕಡೆ ಪಂಚಮದಲ್ಲಿ ಒಂದು ಸರಿ ಗುರುಬಲ ಚೆನ್ನಾಗಿದೆ, ಪರವಾಗಿಲ್ಲ. ಮಧ್ಯದಲ್ಲಿ ಒಂದು 5 ತಿಂಗಳು ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿ ಪ್ರತಿಕೂಲ ಫಲಗಳನ್ನು ಕೊಟ್ಟರೂ ಕೂಡ ಓವರಾಲ್ ಆಗಿ ಸ್ಟಾರ್ಟಿಂಗು ಎಂಡಿಂಗು ಎಕ್ಸಲೆಂಟಾಗಿರುತ್ತೆ. ಇನ್ನು ನವಂಬರಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ, ನೋಡಿ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂದರೆ, ಒಂದು ಡೆಸ್ಟಿನಿ, ಒಂದು ಗೋಚಾರದಿಂದ ಫಲಗಳನ್ನು ಹೇಳುವಾಗ ಒಬ್ಬ ರಾಶಿಯವರಿಗೆ ಎಲ್ಲಿ
ಕಳ್ಕೊಳ್ತೀವೋ ಮತ್ತು ಅದನ್ನು ಅದೇ ರೀತಿ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡಿದೆ ಅಂದರೆ ಒಂದು ರೀತಿ ವಿಧಿ ಅನ್ನೋದು ಯಾವ ರೀತಿ ಇರುತ್ತೆ ನೋಡಿ. ಈ ಜೂನಿಂದ ಅಕ್ಟೋಬರ್ವರೆಗೂ ಕೂಡ ತುಂಬ ಕಷ್ಟಗಳನ್ನು, ಕೆಲವೊಂದು ವಿಷಯಗಳನ್ನು ಕಳ್ಕೊಂಡಿರುವಂತಹ ವಿಷಯಗಳನ್ನು ಡಿಸೆಂಬರ್ 5ರಂದು ಬದಲಾಗ್ತಾ ಇರುವಂತಹ ಈ ದ್ವಿತೀಯ ಸ್ಥಾನಕ್ಕೆ ರಾಹು ಬಂದಿರುವಂತಹ ಸಮಯದಲ್ಲಿ ಅಗೇನ್ ದೇ ಗೋಯಿಂಗ್ ಟು ಗ್ರಾಬ್ ಇಮ್ಮಿಡಿಯೇಟಾಗಿ ಒಂದು ಮ್ಯಾಜಿಕ್ ನಡೆಯುವಂಥ ರೀತಿಯಲ್ಲಿ. ಆದ್ದರಿಂದ ಇವರಿಗೆ ಅದೊಂದು ರೀತಿ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಬಂದಿರೋದು ಸ್ವಲ್ಪ ಆ ಯೋಗವನ್ನು ಉಂಟು ಮಾಡುವಂಥ ಸ್ಥಾನ ಅಂತಲೂ ಹೇಳಬಹುದು. ಅಂದರೆ ಈ ಪರ್ಟಿಕ್ಯುಲರ್ ಈ ಇನ್ ಬಿಟ್ವೀನಲ್ಲಿ ಅರ್ಧಾಷ್ಟಮ ಶನಿ ಆಗಿರಬಹುದು ಅಥವಾ ಅಷ್ಟಮ ಗುರು ಇಂದ ಇವರಿಗೆ ಆಗ್ತಾ ಇರುವಂತಹ ಕೆಲವೊಂದು ಹೊಡೆತಗಳು ಇರುತ್ತಲ್ಲ, ಆ ಹೊಡೆತಗಳಿಗೆ ಒಂದು ಪರಿಷ್ಕಾರ ದ್ವಿತೀಯ ಸ್ಥಾನಕ್ಕೆ ರಾಹು ಬಂದ ಮೇಲೆ ಆ ಕುಟುಂಬ ಸಮಸ್ಯೆಗಳಿಂದ ಹೊರಗಡೆ ಹಾಕೋದಕ್ಕಾಗ್ಬೋದು. ಅರ್ಧಾಷ್ಟಮ ಶನಿಯಿಂದ ಯಾವ ರೀತಿ ದುಷ್ಪರಿಣಾಮಗಳಿದೆಯೋ ಅದರಿಂದ ಹೊರಗಡೆ ಬರೋದಕ್ಕಾಗ್ಬೋದು. ಈ ದ್ವಿತೀಯ ಸ್ಥಾನಕ್ಕೆ ಅಂದರೆ ಡಿಸೆಂಬರ್ 5ರಿಂದ ರಾಹು ಯಾವಾಗ ಎಂಟ್ರ್ ಆಗ್ತಾರೋ ಅಲ್ಲಿಂದ ಕೂಡ ಸ್ವಲ್ಪ ಅನುಕೂಲ ಆಗಿರುತ್ತೆ. ಮುಖ್ಯವಾಗಿ ಅರ್ಧಾಷ್ಟಮದಲ್ಲಿ ಶನಿ ಪರಮಾತ್ಮ ನೋಡಿದ್ದೇವೆ ನಾವು ಹಿಂದಿನ ದಿನಗಳಲ್ಲಿ ಸಾಡೆ ಸಾತಿ ಇದ್ರೂ ಕೂಡ ಸಾಡೆ ಸಾತಿಗೆ ಅಡಿಷ್ನಲ್ ಆಗಿ ಇವರು ಶನಿಯಿಂದ ತುಂಬ ಪ್ರತಿಕೂಲ ಫಲಗಳನ್ನು ಧನುಸು ರಾಶಿಯವರು ಹಿಂದಿನ ವರ್ಷಗಳಲ್ಲಿ ನೋಡಿದ್ದಾರೆ. ಸೊ ಈಗ ಅರ್ಧಾಷ್ಟಮದಲ್ಲಿ ಶನಿ ಪರಮಾತ್ಮ ಬಂದಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಯಾವ ರೀತಿ ಅಂದರೆ ಇದು ಇವಾಗಲೇ ಅಲ್ಲ, ಲಾಸ್ಟ್ ಇಯರ್ ಮಾರ್ಚಿಂದ ಈ ಶನಿ ಪರಮಾತ್ಮ ಇವರಿಗೆ ಈ ವಾತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು, ಸಂಧಿವಾತ ಅನ್ನುವಂತಹ ವಿಷಯಗಳು, ಮಾನಸಿಕ ಆತಂಕಗಳು, ಮಾನಸಿಕವಾಗಿ ಭಯ, ಮಾನಸಿಕವಾಗಿ ದುಃಖ, ಇಲ್ಲಿ ಯಾವ ರೀತಿ ಇರುತ್ತೆ ಅರ್ಧಾಷ್ಟಮ ಶನಿಯಲ್ಲಿ ಅಂದರೆ ಅದು 4ನೇ ಮನೆ ಸ್ವಸ್ಥಾನ ಅಂತ ಹೇಳ್ತೀವಿ. ಸ್ವಸ್ಥಾನ ಅಂತ ಹೇಳಿದ್ರೆ ಏನಪ್ಪ ಇದು ಅಂದರೆ ತಾಯಿ, ಸ್ವಸ್ಥಾನ, ಹೂಡಿಕೆಗಳು ಇತ್ಯಾದಿ ವಿಷಯಗಳನ್ನು ಚತುರ್ಥ ಸ್ಥಾನಕ್ಕೆ ಶನಿ ಬಂದಿರುವಂತಹ ಸಂದರ್ಭಗಳಲ್ಲಿ ಮನೆಯಲ್ಲಿರೋದಕ್ಕೆ ಇಷ್ಟ ಆಗಲ್ಲ. ಇನ್ ಕೇಸ್ ಇವರು ಉದ್ಯೋಗ ಮಾಡ್ತಾ ಇದ್ದರೆ ಆ ಪ್ಲೇಸಲ್ಲಿ ಇನ್ ಕೇಸ್ ಉದ್ಯೋಗ ಟೈಮಿಂಗ್ಸು ಈವ್ನಿಂಗ್ 6 o'clock 7 o'clock ಆಫೀಸ್ ಅವರ್ಸ್ ಮುಗಿದ್ರೂ ಕೂಡ ಇವರು 8-9 ಗಂಟೆವರೆಗೂ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಅಷ್ಟೇ, ಮನೆಗೆ ಬರೋದಕ್ಕೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ರೀತಿ ಏನೋ ಅಘಾತ, ಏನಾದರೂ ಆಗ್ಬಿಡುತ್ತೇನೋ, ನಾನು ಕೋಪದಲ್ಲಿ ಏನಾದರೂ ಆ ರೀತಿ ಇವರಿಗೆ ಕುಟುಂಬ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಆ ರೀತಿ ಮನಸ್ಪರ್ಧೆಗಳು ಕಾಡ್ತಾ ಇರುತ್ತೆ. ಸೊ ಫೈನಲ್ ಆಗಿ ಏನು, ಈ ಅರ್ಧಾಷ್ಟಮ ಶನಿಯಿಂದ ಕುಟುಂಬ ಜೀವನಕ್ಕೆ ಅಂದರೆ ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡ್ತಿರ್ತಾರೆ. ಅವಾಯ್ಡ್ ಮಾಡೋದು ಅಂದರೆ ಈ ಧನುಸ್ಸು ರಾಶಿಯವರು ಕುಟುಂಬ ಸದಸ್ಯರ ಜೊತೆ, ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಷ್ಟು ಸಂತೋಷವಾಗಿ ಕಾಲ ಕಳೀತಾ ಇದ್ರು. ಬಟ್ ಈ ಅರ್ಧಾಷ್ಟಮ ಶನಿ ಬಂದ ಮೇಲೆ ಈ ವ್ಯಕ್ತಿಗಳು ಯಾವ ರೀತಿ ನಾವು ಹೊರಗಡೆ ಇದ್ದು ಅಟ್ಲೀಸ್ಟ್ ಮನೆಯಲ್ಲಿ ಸಿಗದೇ ಇರೋಂತಹ ಸಂತೋಷವನ್ನು ಹೊರಗಡೆ ಸ್ನೇಹಿತರ ಮುಖಾಂತರನೋ, ಕಲೀಗ್ಸ್ ಮುಖಾಂತರನೋ ಅಟ್ಲೀಸ್ಟ್ ಅವ್ರ ಹತ್ರ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ಮನಸ್ಸು ರಿಲೀಫ್ ಇರುತ್ತೆ ಅನ್ನುವಂತಹ ಪರಿಸ್ಥಿತಿಗಳನ್ನೋದು ಈ ಅರ್ಧಾಷ್ಟಮ ಶನಿ ಮುಖಾಂತರ ಇರುತ್ತೆ. ಸೊ ಒಂದು ರೀತಿ ಆತಂಕ, ಒಂದು ರೀತಿ ಭಯ, ಮನೆಗೆ ಹೋದರೆ ಏನು ಕೇಳ್ತಾರೋ, ಏನು ಕಮಿಟ್ಮೆಂಟ್ಸು, ಯಾರ ಮೇಲೆ ಯಾರು ಕಂಪ್ಲೇಂಟ್ಸ್ ಹೇಳ್ತಾರೋ, ಈ ರೀತಿ ಒಂದು ರೀತಿ ಆಂತರಂಗಿಕವಾಗಿ ಭಯ ಇರುತ್ತೆ. ಇನ್ನೊಂದು ಏನೋ ಒಂದು ರೀತಿ ಅನಾರೋಗ್ಯ ಸಮಸ್ಯೆನೋ ಅಥವಾ ಮನೆ ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆಗಳನ್ನೋ ಅಥವಾ ಹಣಕಾಸಿನ ತೊಂದರೆಗಳನ್ನೋ ಅಥವಾ ಕುಟುಂಬ ಪರವಾಗಿರುವಂತಹ ಸಮಸ್ಯೆಗಳನ್ನು, ಮನೆಗೆ ಹೋದರೆ ಅವ್ರಿಗೆ ಇಷ್ಟು ಫೀಸ್ ಕಟ್ಟಬೇಕು, ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಕಟ್ಟಬೇಕು, ಅದಕ್ಕೆ EMI ಮಾಡಬೇಕು, ಅದಕ್ಕೆ EMI ಮಾಡಬೇಕು, ಇನ್ನೂ ಏನೂ ಮಾಡಿಕೊಳ್ಳಿಲ್ಲ, ಸ್ವಂತ ಮನೆ ಮಾಡ್ಕೊಳ್ಳಿ, ಈ ರೀತಿ ಕೆಲವೊಂದು ವಿಷಯಗಳು ಎಲ್ಲಿ ಪದೇ ಪದೇ ಹೇಳೋದನ್ನು ಹೇಳಿ ಏನಾಗುತ್ತೆ ಥರ ರೋದನೆ ಥರ ಅನಿಸುತ್ತೆ. ಸೊ ಈ ವಿಷಯಗಳನ್ನು ಅವಾಯ್ಡ್ ಮಾಡಲಿಕ್ಕೆ ದೀಸ್ ಪೀಪಲ್ ವಾಂಟೆಡ್ ಟು ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಔಟ್ಸೈಡ್ ಅಂತ ಹೇಳ್ಬೋದು. ಅಂದರೆ ಯಾರ ಜೊತೆ, ಮನೆಯಲ್ಲಿ ಇನ್ಯಾರು ಇರ್ತಾರೆ, ಸಂಗಾತಿ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಕೆಲವೊಂದು ಅಥವಾ ಇನ್ಕೇಸ್ ಸ್ತ್ರೀಯರು, ಧನುಸ್ಸು ರಾಶಿ ಸ್ತ್ರೀಯರಾಗಿದ್ದರೆ ಅವರ ಹಸ್ಬೆಂಡ್ ಮುಖಾಂತರ ಆಗಿರ್ಬೋದು. ಈ ರೀತಿ ಸಮಸ್ಯೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಈ ರೀತಿ ವಿಷಯಗಳನ್ನು ಊಹಿಸಿಕೊಂಡು ಅವಾಯ್ಡ್ ಮಾಡಲಿಕ್ಕೆ ದೇ ವಾಂಟ್ ಟು ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ಔಟ್ಸೈಡ್ ವಿತ್ ಅವರ್ ಕೊಲೀಗ್ಸ್ ಅಂತ ಹೇಳ್ಬೋದು. ಇನ್ನು ದ್ವಿತೀಯ ಸ್ಥಾನಕ್ಕೆ ಡಿಸೆಂಬರ್ 5ರಿಂದ ರಾಹು, ಇಲ್ಲಿ ಯಾವಾಗ ರಾಹು ಎಂಟ್ರ್ ಆಗ್ತಾರೋ, ಸೊ ನೋಡಿ ಕರೆಕ್ಟಾಗಿ ಅರ್ಧಾಷ್ಟಮ ಗುರು ಮತ್ತು
ಅಷ್ಟಮ ಗುರು ಅರ್ಧಾಷ್ಟಮ ಶನಿ ಇಬ್ಬರೂ ಕೂಡ ಈ ಜೂನಿಂದ ಅಕ್ಟೋಬರ್ವರೆಗೆ ಯಾವುದೋ ಒಂದು ರೀತಿಯಲ್ಲಿ ಪರೀಕ್ಷೆ ಉಂಟು ಮಾಡ್ತಾರೆ. ಯಾವುದೇ ಒಂದು ರೀತಿಯಲ್ಲಿ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ, ಮನಃಶಾಂತಿಯನ್ನು ಕಳ್ಕೊಳ್ಳೋ ರೀತಿಯಲ್ಲಿ ಕೆಲವು ಸಂದರ್ಭಗಳು ಇದ್ರೂ ಕೂಡ ಡಿಸೆಂಬರಲ್ಲಿ ಬರುವಂತಹ ಬದಲಾವಣೆ ಆಗ್ತಾ ಇರುವಂತಹ ರಾಹುವಿನ ಮುಖಾಂತರ ಹಣಕಾಸಿನ ತೊಂದರೆಗಳಾಗಿರಬಹುದು, ಸ್ಟಕ್ ಆಗಿರುವಂತಹ ಅಮೌಂಟ್ ಮತ್ತೆ ವಾಪಸ್, ಅಂದರೆ ಒಂದು ಮ್ಯಾಜಿಕ್, ಒಂದು ಮಾಯೆ ಮಾಡಿರುವಂತಹ ರೂಪದಲ್ಲಿ ಎಗೈನ್ ದೇ ಆರ್ ಗೋಯಿಂಗ್ ಟು ರೀಗೈನ್ ದೇರ್ ಇನ್ಕಮ್ ಅನ್ನೋದಕ್ಕಿಂತ ಫ್ಲೋ ಅನ್ನೋದು ರೀಜನ್ರೇಟ್ ಆಗುತ್ತೆ ಈ ಡಿಸೆಂಬರ್ 5ರಿಂದ. ಸೊ ಒಂದು ರೀತಿ ಸೌಭಾಗ್ಯದ ಕಾಲ ಅಂತಲೂ ಹೇಳ್ಬೋದು, ಯೋಗದಾಯಕವಾಗಿರುವಂತಹ ಕಾಲ ಅಂತಲೂ ಹೇಳ್ಬೋದು. ಈ ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಅಮೌಂಟ್ ಬರದೆ ಅಥವಾ ಬರಬೇಕಾಗಿರುವಂತಹ ಅಮೌಂಟ್, ಸ್ಟಕ್ ಆಗಿರುವಂತಹ ವಿಷಯಗಳು ಅಥವಾ ಕಳ್ಕೊಂಡಿರುವಂತಹ, ಅದೇ ಅಷ್ಟೇ ಫಾಸ್ಟಾಗಿ, ಎಷ್ಟು ಫಾಸ್ಟಾಗಿ ಮಾಡಿರ್ತಾರೋ ಅಷ್ಟು ಬೇಗ ಎಷ್ಟು ಬೇಗ ಡಿಸ್ಪ್ಯೂಟ್ಸ್ ಎಲ್ಲ ಕ್ಲಿಯರ್ ಆಯಿತಾ, ಎಷ್ಟು ಬೇಗ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳೆಲ್ಲ ಕ್ಲಿಯರ್ ಆಗಿ ಪಾರ್ಟಿ ಬಂದು, ಅಂದರೆ ಒಂದು ರೀತಿ ಮ್ಯಾಜಿಕ್ ಮಾಡಿರುವಂತಹ ರೀತಿಯಲ್ಲಿ ನಿಮಗೆ ಹಣಕಾಸಿನ ಆದಾಯ, ಪ್ರಾಪರ್ಟಿ ಸೇಲ್ ಆಗುವಂಥದ್ದು. ಅಷ್ಟು ದಿನಗಳ ಎಷ್ಟೋ ಕಷ್ಟಪಟ್ಟಿರ್ತೀರ, ಎಷ್ಟೋ ಎಫರ್ಟ್ ಆಗಿರ್ತೀರ, ಬಟ್ ಆ ಡಿಸೆಂಬರ್ 5ರಿಂದ ಮಾತ್ರ ಈ ರೀತಿ ವಿಷಯಗಳು ಸ್ವಲ್ಪ ಫಾಸ್ಟಾಗಿ ಕ್ಲಿಯರ್ ಆಗ್ತಾ ನಿಮಗೆ ಸ್ವಲ್ಪ ಅನುಕೂಲತೆಯನ್ನು ನೀಡ್ತಾ ಇರುತ್ತೆ. ಅಂದರೆ ವಾಟ್ ಎವರ್ ಯು ಲಾಸ್ಟ್ ಇನ್ ಟಿಲ್ ಅಕ್ಟೋಬರ್ ನವಂಬರ್ವರೆಗೆ ಯಾವ ರೀತಿ ನೀವು ವಾಟ್ ಎವರ್ ಯು ಲಾಸ್ಟ್ ಅದನ್ನು ನೀವು ಯು ಕ್ಯಾನ್ ರಿಕವರ್. ಇನ್ ಕೇಸ್ ಅನಾರೋಗ್ಯ ಸಮಸ್ಯೆಗಳ ಯು ಕ್ಯಾನ್ ರಿಕವರ್, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಯು ಕ್ಯಾನ್ ರಿಕವರ್ ಅನ್ನೋದನ್ನು ರೀಗೈನ್ ಅನ್ನೋದನ್ನು ಇಲ್ಲಿ ರಾಹು ನಿಮಗೆ ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಸಂದರ್ಭದಿಂದ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗೋದಾಗಿರ್ಬೋದು, ಅಥವಾ ಮಾತಿನಲ್ಲಿ ಒಂಥರ ಕಾನ್ಫಿಡೆನ್ಸ್ ಬರೋದಾಗಿರ್ಬೋದು. ಅಲ್ಲಿವರೆಗೂ ಕೂಡ ಕುಟುಂಬ ಸದಸ್ಯರು ನಿಮ್ಮ ಅಭಿಪ್ರಾಯಗಳಿಗೆ, ನಿರ್ಧಾರಗಳಿಗೆ ಎದುರಾಗಿರುವಂತಹ ವ್ಯಕ್ತಿಗಳು ಇಲ್ಲ, ಎಸ್ ನೀವು ಹೇಳ್ತಾ ಇರೋದು ಕರೆಕ್ಟ್, ನಿಮ್ಮ ಸಪೋರ್ಟ್ ನಿಮ್ಮ ಜೊತೆ ಇರುತ್ತೆ ಅಂತ ಸಪೋರ್ಟ್ ಮಾಡುವಂತಹ ವಿಷಯಗಳಾಗಿರ್ಬೋದು. ಮನೆಯಲ್ಲಿ ಕೆಲವೊಂದು ಎಲ್ಲ ವಿಷಯಗಳು ಒಂದು ರೀತಿ ಒಂದು ಹಂತಕ್ಕೆ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯೋದ್ರಲ್ಲಾಗಿರಬಹುದು. ಸೊ ಒಟ್ಟಾಗಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಗುರುಡು 2 ಬಾರಿ ಇದ್ದಾರೆ, ಅಂದರೆ ಈ ಬಲ ನೀಡ್ತಾ ಇದ್ದಾರೆ ಜೂನ್ವರೆಗೂ ಮತ್ತು ಅಕ್ಟೋಬರ್ನಿಂದ. ಈ ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನೋದು ಮಾತ್ರ ಅದಕ್ಕೆ ತಕ್ಕಂತೆ ಶಾಂತಿ ಪರಿಹಾರಗಳು ಮಾಡಿಕೊಳ್ಳಬೇಕಾಗಿರುತ್ತೆ ಧನಸ್ಸು ರಾಶಿಯವರು. ಇನ್ನು ವಿದೇಶಗಳಲ್ಲಿರುವಂತಹ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ, ಭಾರತ ದೇಶದಲ್ಲಾಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಈ ವ್ಯಕ್ತಿಗಳಿಗೆ ಯಾವ ರೀತಿ ಇರುತ್ತೆ, ಉದ್ಯೋಗಸ್ಥರಿಗೆ ಆಗಿರ್ಬೋದು, ರೈತರಿಗಾಗಿರ್ಬೋದು, ರಿಯಲ್ ಎಸ್ಟೇಟು ಆಗಿರ್ಬೋದು, ಇಲ್ಲ ಪ್ರತಿಯೊಂದು ವಿಷಯಗಳಲ್ಲಿ ಲಾಭಗಳಿರುತ್ತೆ. ಯಾವುದೇ ವಿಷಯಗಳಲ್ಲಿ ನೀವು ಮಾಡುವಂತಹ ಕಷ್ಟಕ್ಕೆ ತಕ್ಕ ಫಲ ಅಥವಾ ಕಷ್ಟಕ್ಕೆ ತಕ್ಕ ನಿಮ್ಮ ಹಾರ್ಡ್ ವರ್ಕ್ಗೆ, ಎಫರ್ಟ್ಗೆ ತಕ್ಕಿರುವಂಥ ಸಿಗಬೇಕಾಗಿರುವಂಥ ವಿಷಯ ಎಲ್ಲ ರೀತಿಯ ಅನುಕೂಲ ಇರುತ್ತೆ. ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿರ್ಬೋದಾ, ಇಲ್ಲ ಇನ್ನು ನೀವು ತುಂಬ ಫೋಕಸ್ಡ್ ಆಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಒಂದು ಡಿಸೈರ್ ಅದನ್ನು ಪಡ್ಕೊಳ್ಬೇಕು ಅಂತ, ಎಸ್ ನೀವು ಒಂದು ರೀತಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದ್ರಲ್ಲಿ ಸಕ್ಸಸ್ ಕಾಣೋವರೆಗೂ, ಗೋಲ್ ರೀಚ್ ಆಗೋವರೆಗೂ ನೀವು ರಿಲ್ಯಾಕ್ಸ್ ಆಗಲ್ಲ. ಸೊ ಅದಂತೂ ನಿಜ. ಸೊ ಆ ರೀತಿ ವಿಷಯಗಳು ಈ ರೀತಿ ಇರುತ್ತೆ. ಸೊ ಓನ್ಲಿ ಒನ್ ಥಿಂಗ್, ಡೆಡಿಕೇಷನ್ನಿಂದ ವರ್ಕ್ ಮಾಡಬೇಕು, ಕಾನ್ಸಂಟ್ರೇಷನ್ನಿಂದ ನಿಮ್ಮ ಕೆಲಸಗಳು ನೀವು ಮಾಡಬೇಕು. ಅದು ಅಷ್ಟಮ ಗುರು ಆಗಿರಬಹುದು ಅಥವಾ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಪರಮಾತ್ಮ ಹೇಳ್ತಾ ಇರೋದು ಅದೇ. ಬಟ್ ಧನಸ್ಸು ರಾಶಿಯವರಿಗೆ ಅದು ತುಂಬ ಟನ್ನುಗಳ ಕಾನ್ಸಂಟ್ರೇಷನ್ ಇರುತ್ತೆ, ಫೋಕಸ್ಡ್ ಆಗಿರ್ತೀರ, ಡೆಡಿಕೇಟೆಡ್ ಆಗಿರ್ತೀರ. ಸೊ ಆದ್ದರಿಂದ ಅಷ್ಟು ಪ್ರತಿಕೂಲ ಫಲಗಳನ್ನೋದು ಇರಲ್ಲ. ಇನ್ನು ಈ ವರ್ಷ ಗೃಹಯೋಗ, ವಿವಾಹ, ವಾಹನ ಇತ್ಯಾದಿ ವಿಷಯಗಳು, ಅಥವಾ ಕುಟುಂಬದ ಜೊತೆಗೆ ಮುಖ್ಯವಾಗಿ ತುಂಬ ದಿನಗಳಿಂದ ವಿದೇಶಿ ಯಾತ್ರೆಗಳು ಮಾಡಬೇಕು, ಅಥವಾ ದೂರ ಪ್ರಾಂತಗಳಲ್ಲಿರುವಂತಹ ಸ್ಥಳಗಳನ್ನು ವಿಸಿಟ್ ಮಾಡಬೇಕು, ಪುಣ್ಯಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ವಿಷಯಗಳಿಗೆ ಯೋಗ ಕಾಲ ಅಂತಲೂ ಹೇಳಬಹುದು. ಕುಟುಂಬ ಸದಸ್ಯರ ಆರೋಗ್ಯ ವಿಷಯದಲ್ಲಿ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಿಮಗಾಗಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಿಗೆ ಆರೋಗ್ಯ ವಿಷಯದಲ್ಲಿ ಅನುಕೂಲವಿರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರುವಂತಹ ನಾಯಕರಿಗೆ, ಸಿನಿ ಕಲಾ ಕ್ಷೇತ್ರಗಳಲ್ಲಿ, TV, ಮೀಡಿಯಾ, ಸೀರಿಯಲ್ ಇತ್ಯಾದಿ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವಕಾಶಗಳನ್ನು
ಪಡ್ಕೊಂಡಿರುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗ್, ಒಂದು ವಿಷನ್ ಇಂದ ನೀವು ಏನಾದರೂ ನಿಮ್ಮ ಕೆರಿಯರ್ನ ಡಿಫೈನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಇರುತ್ತೆ. ಸೊ ಅರ್ಧಾಷ್ಟಮ ಶನಿ ಮುಖಾಂತರ, ಅರ್ಧಾಷ್ಟಮ ಶನಿ ಕೆಟ್ಟದ್ದ ಅಂದರೆ ನೋವೇ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಸೊ ಇದರಲ್ಲಿ ಪ್ರತಿಕೂಲ ವಿಷಯಗಳು ಯಾವ ರೀತಿ ಇರುತ್ತೆ ಅಂದರೆ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ಅಲ್ಲಿ ಸಹೋದ್ಯೋಗಿಗಳ ಸಹಕಾರ ನೀಡದೇ ಇರೋದಾಗಿರ್ಬೋದು, ಅಥವಾ ನಿಮ್ಮ ಏಳಿಗೆಯನ್ನು, ನಿಮ್ಮ ಅಭಿವೃದ್ಧಿಯನ್ನು ನೋಡಿ ನಿಮ್ಮ ಬಗ್ಗೆ ಕೆಲವೊಂದು ಕೆಟ್ಟ ಪ್ರಚಾರಗಳು ಮಾಡೋದಾಗಿರ್ಬೋದು, ಅಥವಾ ಬ್ಯಾಕ್ ಸ್ಟಾಬಿಂಗ್ ಅಂತಾರಲ್ವ, ಆ ಥರ ಪಾಲಿಟಿಕ್ಸ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದಕ್ಕೆ ಇತ್ಯಾದಿ ವಿಷಯಗಳಿರುತ್ತೆ. ಬಟ್ ನ್ಯೂ ಆಪರ್ಚುನಿಟೀಸ್ಗೆ, ಹೊಸ ಉದ್ಯೋಗ ಪ್ರಯತ್ನಗಳಿಗೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಅದರಲ್ಲಿ ಯು ಕ್ಯಾನ್ ಗೇನ್. ಬಟ್ ಆ ಒತ್ತಡ ಅನ್ನೋದು ಇರುತ್ತೆ. ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂದರೆ, ಬಿಕಾಸ್ ಇಲ್ಲಿ ಅರ್ಧಾಷ್ಟಮ ಶನಿ ಇದ್ದಾರೆ, ಅಷ್ಟಮದಲ್ಲಿ ಗುರು ಇರೋದರಿಂದ ಪರ್ಟಿಕ್ಯುಲರಾಗಿ ಗುರುಚರಿತ್ರ ಪಾರಾಯಣ ಮಾಡೋದಾಗಿರ್ಬೋದು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಅರ್ಧಾಷ್ಟಮ ಶನಿ ಈ ರೀತಿಯೆಲ್ಲ ಕೆಲವೊಂದು ಪ್ರತಿಕೂಲ ಫಲಗಳು ನೀಡುವಾಗ ಕಂಪಲ್ಸರಿ ಶನಿಗೆ ಸಂಬಂಧಪಟ್ಟಿರುವಂತಹ ರೆಮಿಡೀಸ್, ಪರಿಹಾರಗಳು ಮಾಡಿಕೊಳ್ಳೇಬೇಕಾಗಿರುತ್ತೆ. ಅದಕ್ಕೆ ಏನು ಒಂದು ಅದ್ಭುತವಾಗಿರುವಂತಹ ಪರಿಹಾರ ಅಂತ ಹೇಳುವುದರೆ, ಈ ಪ್ರತಿ ಮಾಸದಲ್ಲಿ ಬರುವಂತಹ ಒಂದು ಶನಿವಾರ, ಆ ಶನಿವಾರ ನೀವು ಯಾವುದಾದ್ರೂ ಒಂದು ಶನಿವಾರ ಅಷ್ಟದ್ರವ್ಯಗಳನ್ನು ದಾನವಾಗಿ ನೀಡಬೇಕಾಗಿರುತ್ತೆ. ಅಷ್ಟದ್ರವ್ಯಗಳು ಅಂದರೆ ಏನು ಅಂದರೆ, ಅದರಲ್ಲಿ ಎಣ್ಣೆ ಆಗಿರ್ಬೋದು, ಅಥವಾ ಕಪ್ಪು ವಸ್ತ್ರ ಆಗಿರ್ಬೋದು, ಕಪ್ಪು ಅಂಬ್ರೆಲ್ಲಾ ಆಗಿರ್ಬೋದು, ಕಪ್ಪು ಅಲ್ಲಿರುವಂತಹ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಡವರಿಗೆ ದಾನವಾಗಿ ನೀಡೋದರಿಂದ, ಮತ್ತು ಬ್ಲೂ ಕಲರಲ್ಲಿರುವಂತಹ ಹೂವಿನಿಂದ ದೇವರಿಗೆ ಆರಾಧನೆ ಮಾಡೋದಾಗಿರ್ಬೋದು. ಈ ರೀತಿ ಪಂಚದ್ರವ್ಯಗಳನ್ನು ನೀವು ದಾನವಾಗಿ, ಅವಶ್ಯಕತೆ ಇರೋರಿಗೆ, ಅಂಥ ವ್ಯಕ್ತಿಗಳಿಗೆ ದಾನವಾಗಿ ನೀಡೋದರಿಂದ ಸ್ವಲ್ಪ ಅನುಕೂಲತೆ, ಈ ಶನಿ ಪರಮಾತ್ಮನ ಅನುಗ್ರಹ ಇರುತ್ತೆ. ಅದೇ ರೀತಿ ಪ್ರತಿದಿನ ಕೂಡ ನೀವು ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂಥ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿರುವಂಥ ಆರಾಧನೆ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ಕೇಳಿ. ವೀಳ್ಯದೆಲೆಯ ಹಾರದಿಂದ ಶನಿವಾರದಂದು ಆಂಜನೇಯನಿಗೆ ಒಂದು ಹಾರವಾಗಿ ನೀಡಿ. ನಿತ್ಯವೂ ಕೂಡ ಸಿಂಧೂರ ಧಾರಣೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆದ್ದರಿಂದ ಸಿಂಧೂರ ಧಾರಣೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಅದ್ಭುತ ರೀತಿಯಲ್ಲಿ ಸಕ್ಸಸ್ ಇರುತ್ತೆ. ಧನಸ್ಸು ರಾಶಿಯವರು ಸೋತೋಗೋರ್ ಥರ ಕಾಣಿಸ್ತಾರೆ, ಬಟ್ ದೇ ನೆವರ್ ಲೂಸ್. ಆ ಎಫರ್ಟಲ್ಲಿ, ಆ ರೀತಿಯಲ್ಲಿ ಅವರು ಕೆಲವೊಂದು ವಿಷಯಗಳಲ್ಲಿ ಟೈರ್ಡ್ ಆಗಿರ್ತಾರೆ ವಿನಃ ಸೋಲು ಅನ್ನೋದು ಇವರ ಜೀವನದಲ್ಲಿರಲ್ಲ. ಸೊ ಇಂತಹ ವ್ಯಕ್ತಿಗಳ ಜೀವನದಲ್ಲಿ ಗುರು ರಾಶಿ ಆಗಿರುವಂತಹ ಈ ಧನಸ್ಸು ರಾಶಿಯವರಿಗೆ ಶ್ರೀ ಗುರುರಾಯರ ಆಶೀರ್ವಾದ, ಪರ್ಟಿಕ್ಯುಲರಾಗಿ ಶ್ರೀಮನ್ನಾರಾಯಣರ ಪರಮೇಶ್ವರ ಆಶೀರ್ವಾದ ಸದಾ ಈ ವರ್ಷ ಇವರಿಗೆ ಧೈರ್ಯ ಸಾಹಸಗಳನ್ನು ತುಂಬಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮತ್ತೊಂದು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.